ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 143 ಕನ್ನಡ ಯೂಟ್ಯೂಬ್ ಚಾನಲ್. ಎಸ್, ನೆಕ್ಸ್ಟ್ ಡೇ ಆಗಿದೆ ಆ್ಯಂಡ್ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಸೈಡ್ ಅಲ್ಲ ನಿಯರ್ ಬೈ ಟೆಂಪಲ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ BR ಹಿಲ್ಸ್ಗೆ ಹೋಗೋಣ ಅಂತ. ಬನ್ನಿ, ಜಾಯ್ನ್ ಆಗಿ ನಮ್ಮ ಜೊತೆನ. ಓಕೆ, ಇಲ್ಲಿ ನಿಯರ್ ಬೈ ಒಂದು ಟೆಂಪಲ್ ಇತ್ತು, ಅಲ್ಲಿಗೆ ಬನ್ನಿ. ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ. ಇದು ಓಂಕಾರೇಶ್ವರ ಟೆಂಪಲ್ಲ. ಅರೆ ಹಾಂ ಹಾಯ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಇಬ್ರು ಚೇಲಗಳು. ಓಕೆ, ದರ್ಶನ ನಂತರ ಟಿಫನಿಗೆ ಬಂದಿದ್ವಿ. ಬನ್ನಿ. ಏನು ಸ್ಪೆಷಲ್ ಇದು? ಪುಟ್ಟು. ಏನಿದು? ಏನು ಸ್ಪೆಷಲ್? ಕೂಪ್ ಬೆಟ್ಟಲು ಪುಟ್ಟು ಅಂತ. ನಿಮಗೆ ನಾನು ತಿಂತಾನೆ ಇದ್ದೀನಿ. ಟಿಫನ್ ಮಾಡಿ ನಂತರ ಶ್ರೀ ಮೃತ್ಯುಂಜಯ ದೇವಸ್ಥಾನಗೆ ಬಂದ್ವಿ. ಇಲ್ಲಿ ಫೋನೆಲ್ಲ ಒಳಗಡೆ ಅಲೋ ಇರಲಿಲ್ಲ, ಸೊ ಸ್ವಲ್ಪ ಮಾತ್ರ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಚೆನ್ನಾಗಿದೆ ಟೆಂಪಲು. ನಾವು ಮಡಿಕೇರಿ ಇಲ್ಲ ಕೊಡಗಿರಿ ಬಂದರೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ನೆಕ್ಸ್ಟ್ ಟೆಂಪಲ್ ನಂತರ ನಾವು ಅದು BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಮಿಡಲಲ್ಲಿ ನಮಗೆ ಫಾರೆಸ್ಟ್ ಏರಿಯಾ ಸಿಕ್ತು, ಸುಮ್ಮನೆ ಲೈಟಾಗಿ ಶೂಟ್ ಮಾಡಿದೆ. ಅಷ್ಟು 3 hours ಜರ್ನಿ ಏನೋ ಇದ್ದಿದ್ದು. ಸೊ ಎಲ್ಲರೂ ಲೈಟಾಗಿ ಮ್ಯಾಪ್ ತಗೊಂಡಿದ್ವಿ. ಎಲ್ಲರೂ ಸ್ವಲ್ಪ ಮಲ್ಕೊಂಡು ಎದ್ದು ನೆಕ್ಸ್ಟ್ ರೀಚ್ ಆಗಿದ್ವಿ BR ಹಿಲ್ಸ್. ಟಿ ಟಿ ಪಾರ್ಕ್ ಮಾಡಿ ಅಲ್ಲಿಂದ ಕೆಲಸದ ಸಾಲ ಬಸ್ ಇದೆ, ಸೊ ಬಸ್ಸಲ್ಲೇ ಹೋಗ್ತೀವಿ. ಬೇರೆ ವೆಹಿಕಲ್ ಯಾವ ವೆಹಿಕಲ್ಲು ಬಿಡೋಲ್ಲ. ಅದೇ ವೆಹಿಕಲ್ ಓನ್ ವೆಹಿಕಲ್ ಬಂದು ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋದರೆ ನಮಗೆ ದೇವಸ್ಥಾನ ಅಷ್ಟು ಇದೇ ಟೆಂಪಲ್ ನೋಡಿ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ನಾವು ಬೆಳಗ್ಗೆ ಬಿಟ್ಟಿದ್ದು ಮಡಿಕೇರಿ. ಮಧ್ಯಾಹ್ನ ಹಂಗೆ 10 ನಿಮಿಷ ಟೆಂಪಲ್ ರೀಚ್ ಆದ್ವಿ. ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ, BR ಹಿಲ್ಸ್ಗೆ. ಓಕೆ, ದರ್ಶನ ಇದ್ದರು, ಬಟ್ ಊಟದ ಟೈಮ್ ಇತ್ತು, ಊಟ ಕ್ಲೋಸ್ ಆಗಿತ್ತು. ಸೊ ಮೊದಲು ಊಟ ಮಾಡಿ, ಅಲ್ಲೇ ಊಟದ ವ್ಯವಸ್ಥೆನೂ ಇತ್ತು. ಊಟ ಮಾಡಿ ನೆಕ್ಸ್ಟು ಎಲ್ಲರೂ ದರ್ಶನಕ್ಕಂತ ಹೋದ್ವಿ. ಓಕೆ, ಊಟ ಆಗಿ ದರ್ಶನ ಆದಮೇಲೆ ಅಲ್ಲೇ ಸುಮ್ಮನೆ ಆಚೆ ನೋಡಿದ್ವಿ. ವ್ಯೂ ಮಾತ್ರ ಚೆನ್ನಾಗಿತ್ತು. ಬಿಸಿಲಿತ್ತು, ಬಟ್ ಆದರೂ ಗಾಳಿ ಬೆಟ್ಟದ ಮೇಲೆ ಇರೋದಕ್ಕೆ ಗಾಳಿ ಬೀಸ್ತಾಯಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ದರ್ಶನ ಎಲ್ಲ ಆಗಿ ಬೆಟ್ಟದ ಕೆಳಗಡೆ ಹೋದ್ವಿ. ಅಲ್ಲೇ ಅಂಗಡೀಲಿ ಟೀ, ಮಂಡಕ್ಕಿ, ಬಜ್ಜಿ ಎಲ್ಲ ಒಂದು ಸ್ವಲ್ಪ ಟೈಮ್ ಥರ ತೊಗೊಂಡು ಒಂದು ಸ್ಮಾಲ್ ಟೀ ಬ್ರೇಕ್ ಥರ. ಹೆಂಗೆ ಕುಡಿತಾ ಇದೆಯಾ? ಆರಾಮಾಗಿ ಇರ್ತಿದ್ದೆ, ಲಾಟ ಹೇಳ್ಕೊಂತ ಕಾಫಿ ಟೀ ಕುಡಿದ ಹೊಡ್ಕಂತ. ಕುವನ್, ನಿನ್ಗೇನು ಬೇಕು? ಹೆಂಗ್ ಕುಡಿತಾ ಇದೆಯಾ ಹೇಳು ಒಂದು ಸ್ವಲ್ಪ. ಹೆಂಗ್ ಕುಡಿತಾ ಇದೆಯಾ? ಟೀ ಫಸ್ಟ್ ನಿಮ್ಮ ಕಣ್ಣಿಂಗ್ ತೋರಿಸ್ಕೊ.
ಕಾಫಿ ಚೆನ್ನಾಗಿದೆ. ಕಾಫಿ ಅಂದ್ರೆ ಇನ್ನೇನಾದ್ರು ತಿಂತೀರಾ ಯಾರಾದರೂ? ಅದಕ್ಕ ಚೆನ್ನಾಗಿದ್ಯಾ? ಏನು ತಿಂದೆ? ಎಸ್ ನೆಕ್ಸ್ಟ್ ಬಿ ಆರ್ ಎಲ್ಸ್ ಆದಮೇಲೆ ಆನ್ ದ ವೇ ಬರ್ತಿರ್ಬೇಕಾದ್ರೆ ಹಾಗೆ ನಿಮಿಷಾಂಬ ಟೆಂಪಲಿಗೆ ಬಂದ್ವಿ. ತುಂಬ ದಿವಸ ಆಗಿತ್ತು. ಸೊ ಹೇಗಿದ್ರು ಹತ್ತಿರ ಇತ್ತಲ್ಲ ಅಂದ್ಬಿಟ್ಟು ಆನ್ ದ ವೇ ಬಂದ್ವಿ. ದರ್ಶನ ಮಾಡಿ ಅದಾದಮೇಲೆ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಹೋದ್ವಿ. ಇಲ್ಲಿ ಅಮ್ಮ ಆಂಟಿಯವರೆಲ್ಲ ಹೊಳೆಯಲ್ಲಿ ದೀಪ ಬಿಡಬೇಕು ಅಂತ ಹೇಳ್ತಾರೆ. ಕೆಲವರು ಹರಕೆ ಇದ್ದರೆ ಬಿಡ್ತಾರೆ, ಇಲ್ಲ ಏನಾರು ಅಂದ್ಕೊಂಡು ದೀಪನ ಹೊಳೆಯಲ್ಲಿ ಬಿಡ್ತಾರೆ, ಇಲ್ಲ ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೆಲವರು ಹೊಳೆಯಲ್ಲಿ ಬಿಡ್ತಾರೆ. ಹಾಗೆ ಇಲ್ಲಿ ಎಲ್ಲ ಬಿಡ್ತಾಯಿದ್ರು. ನಿಮಿಷಾಂಬ ದೇವಸ್ಥಾನ ದರ್ಶನ ನಂತರ ಬ್ಯಾಂಗ್ಳೂರು ಬಸ್ಸಲ್ಲಿ ತುಂಬ ಲೇಟ್ ಆಯಿತು. ಟ್ರಾಫಿಕ್ ಜಾಸ್ತಿನೇ ಇತ್ತು ಸಂಡೇ ಆಗಿದ್ದಕ್ಕೆ. ಸೊ ಅದಾದ್ಮೇಲೆ ಫುಲ್ ಟೀಟಲ್ಲಿ ಸಾಂಗ್ ಹಾಕಿ ಫುಲ್ ಎಂಜಾಯ್ ಮಾಡಿದೆ. ಅಷ್ಟಕ್ಕೆ ಫುಲ್ ಸುಸ್ತಾಗಿ video